ನಮಸ್ಕಾರ ವೀಕ್ಷಕರೇ. ಪ್ರತಿಯೊಂದು ಮಹಿಳೆಗೂ ಕೂಡ ಭಾರತೀಯ ಸಮಾಜದಲ್ಲಿ ಮಹಿಳೆಯರಿಗಾಗಿಯೇ ಕೆಲವು ಕಾನೂನುಗಳನ್ನು ಮಾಡಲಾಗಿದೆ. ಅದರ ಬಗ್ಗೆ ಎಷ್ಟೋ ಜನ ಕೂಡ ತಿಳ್ಕೊಂಡಿರೋದಿಲ್ಲ. ಅದನ್ನು ತಿಳ್ಕೊಳ್ಳೋದು, ಅಗತ್ಯ ಸಂದರ್ಭದಲ್ಲಿ ಬಳಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬ ಮಹಿಳೆ ಕೂಡ ಈ ಕಾನೂನಿನ ಹಕ್ಕುಗಳ ಬಗ್ಗೆ ತಿಳಿದಿರಬೇಕು. ಮೊದಲನೇದಾಗಿ ಉಚಿತ ಕಾನೂನಿನ ನೆರವಿನ ಹಕ್ಕು. ಮಹಿಳಾ ಅತ್ಯಾಚಾರ ಸಂತ್ರಸ್ತೆಗೆ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಅಡಿಯಲ್ಲಿ ಉಚಿತ ಕಾನೂನು ನೆರವು ಪಡೆಯುವ ಹಕ್ಕನ್ನು ಹೊಂದಿದೆ. ಸವಾಲಿನ ಸಮಯದಲ್ಲಿ ಮಹಿಳೆಯರಿಗೆ ಕಾನೂನು ನೆರವು ಮತ್ತು ಪ್ರಾತಿನಿಧ್ಯದ ಪ್ರವೇಶವನ್ನು ಈ ನಿಬಂಧನೆ ಖಚಿತಪಡಿಸುತ್ತೆ. ಲೈಂಗಿಕ ಕಿರುಕುಳದ ಸಂತ್ರಸ್ತರಿಗೆ ಅನಾಮಧೇಯತೆಯ ಹಕ್ಕು. ಅಂದರೆ ಲೈಂಗಿಕ ಕಿರುಕುಳಕ್ಕೆ ಒಳಗಾದವರ ಗೌಪ್ಯತೆಯನ್ನು ರಕ್ಷಿಸಲು ಮಹಿಳೆಯರು ತಮ್ಮ ಹೇಳಿಕೆಯನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಅಥವಾ ಮಹಿಳಾ ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲಿ ಮಾತ್ರ ದಾಖಲಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಇದು ಕಾನೂನು ಪ್ರಕ್ರಿಯೆಗಳ ಸಮಯದಲ್ಲಿ ಅನಾಮಧೇಯತೆಯನ್ನು ಖಚಿತಪಡಿಸುತ್ತೆ. ಅಂದರೆ ಅವರು ನೇರವಾಗಿ ಅಲ್ಲದೆ ಅವರ ಮುಖವನ್ನು ಎಲ್ಲರಿಗೂ ಕೂಡ ತೋರಿಸದೆ ಈ ಒಂದು ಪ್ರಕರಣಗಳಲ್ಲಿ ದೂರನ್ನು ದಾಖಲಿಸಬಹುದಾಗಿರುತ್ತೆ. ರಾತ್ರಿಯಲ್ಲಿ ಬಂಧಿಸದಿರುವ ಹಕ್ಕು. ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯದ ಮೊದಲು ಮಹಿಳೆಯರನ್ನು ಬಂಧಿಸುವಂತಿಲ್ಲ. ಮಹಿಳಾ ಕಾನ್ಸ್ಟೇಬಲ್ ಮತ್ತು ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಪೊಲೀಸ್ ವಿಚಾರಣೆ ನಡೆಸಬೇಕು ಎಂದು ಕಾನೂನು ಕಡ್ಡಾಯಗೊಳಿಸುತ್ತದೆ. ಅಸಾಧಾರಣ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ನಿಂದ ಆದೇಶದ ಮೇಲೆ ಈ ಒಂದು ಬಂಧನವನ್ನು ಮಾಡಬಹುದಾಗಿರುತ್ತೆ. ಕೌಟುಂಬಿಕ ಹಿಂಸಾಚಾರದ ವಿರುದ್ಧದ ಹಕ್ಕುಗಳು. ಸೆಕ್ಷನ್ 498 ಮೌಖಿಕ, ಆರ್ಥಿಕ, ಭಾವನಾತ್ಮಕ ಮತ್ತು ಲೈಂಗಿಕ ನಿಂದನೆ ಸೇರಿದಂತೆ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನು ರಕ್ಷಿಸುತ್ತದೆ. ಅಪರಾಧಿಗಳು ಜಾಮೀನು ರಹಿತ ಜೈಲು ಶಿಕ್ಷೆಗೆ ಗುರಿಯಾಗಬಹುದಾಗಿರುತ್ತೆ. ವರ್ಚುವಲ್ ದೂರನ್ನು ಸಲ್ಲಿಸುವ ಹಕ್ಕು. ಮಹಿಳೆಯರು ಇಮೇಲ್ ಮೂಲಕ ಅಥವಾ ನೋಂದಾಯಿತ ಅಂಚೆ ವಿಳಾಸದಿಂದ ಪೊಲೀಸ್ ಠಾಣೆಗೆ ಕಳಿಸಲಾದ ಲಿಖಿತ ಸಲ್ಲಿಕೆಗಳ ಮೂಲಕ ದೂರನ್ನು ದಾಖಲಿಸಬಹುದು. ದೈಹಿಕವಾಗಿ ಪೊಲೀಸ್ ಠಾಣೆಗೆ ಹೋಗಲು ಸಾಧ್ಯವಾಗದಿರುವವರಿಗೆ ಈ ರೀತಿಯಾಗಿ ಇವರು ಕೂಡ ದೂರನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಹಕ್ಕು ಕೂಡ ಅವ್ರಿಗೆ ಇರುತ್ತೆ. ಕಾನೂನು ಪ್ರಕ್ರಿಯೆಗಳಲ್ಲಿ ಘನತೆ ಮತ್ತು ಸಭ್ಯತೆಯನ್ನು ಕಾಪಾಡುವಂತಹ ಹಕ್ಕು. ಯಾವುದೇ ಕಾರಣಕ್ಕಾಗಿ ಮಹಿಳೆಯ ವೈದ್ಯಕೀಯ ಪರೀಕ್ಷೆಯು ಕಡ್ಡಾಯವಾಗಿದ್ದರೆ ವೈದ್ಯಕೀಯ ಪರೀಕ್ಷೆಯನ್ನು ಮಹಿಳೆ ಅಥವಾ ಆಕೆಯ ಉಪಸ್ಥಿತಿಯಲ್ಲಿ ನಡೆಸಬೇಕು. ಇದರಿಂದ ಆಕೆಯ ಘನತೆ ಮತ್ತು ಸಭ್ಯತೆಯ ಹಕ್ಕನ್ನು ಕಾಪಾಡಿಕೊಳ್ಳಬಹುದು. ಈ ನಿಬಂಧನೆಯು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುತ್ತದೆ ಮತ್ತು ಕಾನೂನು ಪ್ರಕ್ರಿಯೆಗಳಲ್ಲಿ ಚಿಕಿತ್ಸೆಯನ್ನು ಖಚಿತಪಡಿಸುತ್ತೆ. ಅಸಭ್ಯ ಚಿತ್ರೀಕರಣದ ವಿರುದ್ಧದ ಹಕ್ಕು. ಈ ಹಕ್ಕಿನ ಅಡಿಯಲ್ಲಿ ಮಹಿಳೆಯು ಅಸಭ್ಯ ಚಿತ್ರಣವನ್ನು ಶಿಕ್ಷಾರ್ಹ ಅಪರಾಧವಾಗಿದೆ. ಸಾರ್ವಜನಿಕ ನೈತಿಕ ಹಾನಿಯನ್ನುಂಟು ಮಾಡುವ ಅವಹೇಳನಕಾರಿ ಚಿತ್ರವನ್ನು ಚಿತ್ರಿಸುವುದು ಮತ್ತು ಅದನ್ನು ಸಾರ್ವಜನಿಕ ಜಾಲತಾಣಗಳಲ್ಲಿ ಪ್ರದರ್ಶನ ಮಾಡುವುದನ್ನು ಕೂಡ ಇದರ ವಿರುದ್ಧ ಪ್ರದರ್ಶನ ಮಾಡುವವರ ವಿರುದ್ಧ ಕೂಡ ಇಲ್ಲಿ ದೂರನ್ನು ದಾಖಲಿಸಬಹುದಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಕಿರುಕುಳದ ವಿರುದ್ಧದ ಹಕ್ಕು. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆಯ ಮಹಿಳೆಯರಿಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಲೈಂಗಿಕ ಕಿರುಕುಳದ ವಿರುದ್ಧ ದೂರು ಸಲ್ಲಿಸುವ ಹಕ್ಕನ್ನು ನೀಡುತ್ತೆ. ಈ ಕಾಯ್ದೆಯ ದೂರುಗಳನ್ನು ಪರಿಹರಿಸಲು ಆಂತರಿಕ ದೂರುಗಳ ಸಮಿತಿಯನ್ನು ಕೂಡ ಸ್ಥಾಪನೆ ಮಾಡುತ್ತೆ. ಹಿಂಬಾಲಿಸುವವರ ವಿರುದ್ಧದ ಹಕ್ಕು. ಸೆಕ್ಷನ್ 354D ಪುನರಾವರ್ತಿತ ವೈಯಕ್ತಿಕ ಸಂವಹನ ಅಥವಾ ಎಲೆಕ್ಟ್ರಾನಿಕ್ ಕಣ್ಗಾವಲು ಮೂಲಕ ಮಹಿಳೆಯರನ್ನು ಹಿಂಬಾಲಿಸುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಹಕ್ಕನ್ನು ನೀಡುತ್ತೆ. ಈ ನಿಬಂಧನೆಯು ಮಹಿಳೆಯರ ಸುರಕ್ಷತೆಯನ್ನು ಖಾತ್ರಿಗೊಳಿಸುತ್ತೆ. ಸಮಾನ ವೇತನದ ಹಕ್ಕು. ಸಮಾನ ಸಂಭಾವನೆ ಕಾಯ್ದೆಯ ಪ್ರಕಾರ ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕಿದೆ. ಸಂಬಳ ಪಾವತಿ ಅಥವಾ ವೇತನದ ವಿಷಯದಲ್ಲಿ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸಲಾಗಿದೆ. ಈ ರೀತಿಯಾದ ಸಾಮಾನ್ಯವಾದ ಹಕ್ಕುಗಳನ್ನು ಕೂಡ ಮಹಿಳೆಯರು ಹೊಂದಿರ್ತಾರೆ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾದಂಥ ಹಕ್ಕುಗಳಾಗಿರುತ್ತೆ. ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.